ದಿವ್ಯವಾದ ನಮಸ್ಕಾರಕ್ಕೆ ನಮೋ ನಮಃ. ಭಾರತೀಯ ಸಂಸ್ಕೃತಿಯಲ್ಲಿ ಅದ್ಭುತವೂ ದಿವ್ಯವೂ ಆದ ಅನೇಕ ಆಚಾರ ವಿಚಾರಗಳಿವೆ. ಪ್ರತಿ ಆಚಾರದ ಹಿಂದೆಯೂ ಒಂದು ವಿಶೇಷವಾದ ಅರ್ಥವಿದೆ, ಒಂದು ಶ್ರೇಷ್ಠವಾದ ಉಪದೇಶವೂ ಇದೆ. ಅಂಥ ಆಚಾರಗಳಲ್ಲಿ ನಮಸ್ಕಾರ ಮಾಡುವುದು ಒಂದು. ಅಭಿಮುಖವಾಗಿ ಬರುವಂಥ ವ್ಯಕ್ತಿಗೆ ನಮ್ಮ ಶ್ರದ್ಧೆಯಿಂದ ಗೌರವವನ್ನು ತೋರಿಸಲು ನಮಸ್ಕಾರ ಮಾಡುತ್ತೇವೆ. ಎದುರು ಬರುವಂಥ ಮನುಷ್ಯನಿಗೆ ಯಾರೇ ಬರಲಿ ಅವರಿಗೆ ನಾವು ನಮಸ್ಕಾರ ಮಾಡುವ ವಾಡಿಕೆ ಇದೆ. ಆದ್ದರಿಂದ ಅವರೂ ಸಹ ನಮ್ಮನ್ನು ಗೌರವಿಸುತ್ತಾರೆ, ಪ್ರೀತಿಯಿಂದ ಕಾಣುತ್ತಾರೆ. ಯಾರೇ ಆಗಲಿ ನಮಸ್ಕಾರವನ್ನು ಮಾಡಿದಾಗ ಪ್ರತಿ ನಮಸ್ಕಾರವನ್ನು ಮಾಡುತ್ತಾರೆ. ಹೌದಲ್ಲ, ಮಾಡ್ತಾರೆ. ಎಷ್ಟೇ ದೊಡ್ಡವರಾದರೂ ನಮ್ಮ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರವನ್ನು ಮಾಡಲೇಬೇಕು. ಅವರು ದೊಡ್ಡವರಾಗಲಿ ಚಿಕ್ಕದವರಾಗಲಿ ಅವರಿಗೆ ನಾವು ನಮಸ್ಕಾರ ಮಾಡಿದಾಗ ಮಾಡಲೇಬೇಕು. ಚಿಕ್ಕವರು ಬಂದಾಗ ಬಿಡು ಅಂತ ನಾವು ಬಿಡಬಾರ್ದು. ಇವಾಗ ಚಿಕ್ಕವರು ಬರ್ತಾರೆ ಸಮಯಕ್ಕೆ ನಾವು ನಮಸ್ಕಾರ ಹೇಳಲೇಬೇಕಲ್ಲ, ನಮಸ್ಕಾರ ಮಾಡಲೇಬೇಕು. ಹಾಗೆ ಮಾಡದಿದ್ದರೆ ಅವನಲ್ಲಿ ಸಭ್ಯ ಸಂಸ್ಕಾರವಿಲ್ಲವೆಂದು ಅಹಂಕಾರಗ್ರಸ್ತನೆಂದು ತಿಳಿಯುತ್ತಾರೆ. ಅಹಂಕಾರವನ್ನು ಅಭಿಮಾನವನ್ನು ಬಿಟ್ಟು ನಾವೇ ಮೊದಲು ನಮಸ್ಕರಿಸುವುದು ಇನ್ನೂ ಒಳ್ಳೆಯದು. ನಾವೇ ಮುಂಚೆ ತಲೆಬಾಗುವುದು ಒಳ್ಳೆಯದು. ಶ್ರೀರಾಮಚಂದ್ರನೂ ಸಹ ಹಾಗೆಯೇ ಮಾಡುತ್ತಿದ್ದರಂತೆ. ಮೊದಲೇ ತಾನು ನಮಸ್ಕರಿಸುವುದು ಬಹು ದೊಡ್ಡ ಗುಣ. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನೂ ಸಹ ಹಾಗೆ ಮಾಡುತ್ತಿದ್ದನೆಂದು ಭಾಗವತದಲ್ಲಿ ಹೇಳಲಾಗಿದೆ. ನಮಸ್ಕಾರದಿಂದ ಎದುರಿನಲ್ಲಿರುವ ವ್ಯಕ್ತಿಯ ಮನಸ್ಸನ್ನು ಗೆಲ್ಲಬಹುದು, ಕೋಪಿಷ್ಠನನ್ನು ಶಾಂತಗೊಳಿಸಬಹುದು, ವಿರೋಧಿಗಳನ್ನು ವಿಧೇಯರನ್ನಾಗಿ ಮಾಡಬಹುದು. ಮಾರ್ಕಂಡೇಯನು ಅಲ್ಪಾಯುಷ್ಯನಾಗಿ ಹುಟ್ಟಿದ. 100 ವರ್ಷ ಬಾಳುವ ಗುಣಹೀನನಿಗಿಂತಲೂ ಭಗವದ್ಭಕ್ತನಾದಂತಹ ಗುಣವನ್ನು ಕಂಡು ತನ್ನ ಮಗನನ್ನು ಬಯಸಿ ಭಗವಂತನಿಗೆ ಪ್ರಸಾದವನ್ನು ಕೇಳಿದ. ಮಕ್ಕಳಿರಲ್ಲ, ನನಗೆ ಒಂದು ಮಗುವನ್ನು ಪ್ರಸಾದಿಸು ಅಂತ ಕೇಳ್ತಾರೆ ಪರಮೇಶ್ವರನಿಗೆ. ಆಗ ಹೇಳ್ತಾನೆ, ಭಗವಂತ ಕೇಳ್ತಾನೆ, ಎಂಥ ಮಗು ಬೇಕು ಅಂದಾಗ ನನಗೆ ಗುಣಹೀನನಿಗಿಂತಲೂ ಭಗವದ್ಭಕ್ತನಾದಂಥ ಮಗುವನ್ನು ಕರುಣಿಸು ಅಂತ ಕೇಳ್ಕೊಳ್ತಾನೆ. ತಂದೆ ಆ ಮಗನನ್ನೇ ಬಯಸಿದ ಭಗವಂತನು ವರಪ್ರಸಾದವಾಗಿ ಪಡೆದಿದ್ದನು ಯಾರನ್ನು? ಮಾರ್ಕಂಡೇಯನನ್ನು. ತಂದೆ ಮಗನಿಗೆ ಬಾಲ್ಯದಲ್ಲೇ ಮಗು, ನಮ್ಮ ಮನೆಗೆ ಬರುವವರೆಲ್ಲರಿಗೂ ಶ್ರದ್ಧೆಯಿಂದ ನಮಸ್ಕಾರ ಮಾಡುತ್ತೆ, ಅದು ನಿನ್ನನ್ನು ರಕ್ಷಿಸುತ್ತದೆ ಎಂದು ಉಪದೇಶಿಸಿದ್ದರು. ಅದರಂತೆ ಮಾರ್ಕಂಡೇಯನು ತಮ್ಮ ಮನೆಗೆ ಬರುತ್ತಿದ್ದ ಸಾಧು ಸಂತರಿಗೂ ಬಂಧು ಬಳಗದವರಿಗೂ ಮಿತ್ರರಿಗೂ ಮೊದಲುಗೊಂಡು ಎಲ್ಲರಿಗೂ ನಮಸ್ಕರಿಸುತ್ತಿದ್ದರು. ಪುಟ್ಟ ಬಾಲಕನು ಮುದ್ದಾದ ಮುಗ್ಧ ಮನೋಹರವಾದ ನಿಷ್ಠೆಯನ್ನು ಕಂಡು ಪ್ರತಿಯೊಬ್ಬರೂ ಆನಂದ ಪಡುತ್ತಿದ್ದರು. ಮನಸಾರೆ ಹೃದಯ ತುಂಬಿ ಅವನನ್ನು ಚಿರಂಜೀವಿಯಾಗಿ ಬಾಳಲೆಂದು ಹರಿಸುತ್ತಿದ್ದರು. ಮಹಾತ್ಮರು ಸಜ್ಜನರು ಆಶೀರ್ವಾದವು ವ್ಯರ್ಥವಾಗುವುದಿಲ್ಲ. ಅವನು ಗುರುಕೃಪೆ ಶಿವಕೃಪೆಗಳನ್ನೆರಡನ್ನೂ ಪಡೆದು ಚಿರಂಜೀವಿ ಆದನು. ಇಂತಹ ಒಂದು ಶ್ರದ್ಧಾಪೂರ್ವಕವಾದ ನಮಸ್ಕಾರದಿಂದಲೇ ಚಿರಂಜೀವಿ ತಾನೆ ಮಾರ್ಕಂಡೇಯ, ಸಾವಿಲ್ಲ ಆಂಜನೇಯನೇ ಚಿರಂಜೀವಿ. ಇಂತಹ ಒಂದು ಶ್ರದ್ಧಾಪೂರ್ವಕವಾದ ನಮಸ್ಕಾರದಿಂದಲೇ ದ್ರೌಪದಿಯೂ ಸಹ ಭೀಷ್ಮನಿಂದ ದೀರ್ಘ ಸುಮಂಗಲಿಯಾಗಿ ವರವನ್ನು ಪಡೆದಳು. ಸತ್ಯವಾನ್ ಸತಿ ಸಾವಿತ್ರಿಯ ಕಥೆ ಸಾಮಾನ್ಯವಾಗಿ ಕೇಳಿದ್ದೀವಿ, ನಾವು ಯುಕೆ ಸ್ಕೂಲಲ್ಲೆಲ್ಲ ಇದ್ದಾಗ ಓದಿದ್ದೀವಿ. ಸಾವಿತ್ರಿ ಯಮಧರ್ಮನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಯುಕ್ತಿಯಿಂದ ವರವನ್ನು ಪಡೆದು ತನ್ನ ಗಂಡನನ್ನು ಯಮಲೋಕದಿಂದ ತಿರುಗಿ ತಂದುಕೊಂಡಳು. ಅವಳು ಪತಿವ್ರತೆ. ಯಮ ಬಂದು ಪಾಶವನ್ನು ಹಾಕಿ ಎಳ್ಕೊಂಡು ಹೋಗಬೇಕಾದ್ರೆ 3 ವರಗಳನ್ನು ಕೇಳ್ತಾರೆ. ಒಂದು, ತಂದೆ ತನ್ನ ಅತ್ತ ಮಾವಂತರಿಗೆ ಕಣ್ಣು ಇರಲ್ಲ, ಅದನ್ನು ಕಣ್ಣು ಕೊಡು ಅಂತ ಕೇಳ್ತಾರೆ. ಅದು ಪತಿವ್ರತೆ ಆದ್ದರಿಂದ ಇರ್ತಾನೆ ಸತ್ಯವಾನನ್ನು ಹಿಂಬಾಲಿಸ್ತೀಯ ಅಂದಾಗ ಆವಾಗ ನನ್ನ ಅತ್ತೆ ಏನು ಬೇಕು ಕೇಳು ಅಂತ ಕೇಳ್ತಾನೆ ಮೊದಲ. ಆಗ ನನ್ನ ಅತ್ತೆ ಮಾವಂತರಿಗೆ ಕುಳ್ಳರಾಗಿದ್ದಾರಲ್ಲ ಅವರಿಗೆ ಕಣ್ಣುಗಳನ್ನು ಕೊಡು ಅಂತ ಕೇಳ್ತಾನೆ. ಆಯಿತು, ಕೊಟ್ಬಿಡ್ತಾರೆ. ಹಾಗೆ ಮತ್ತೆ ಮುಂದಕ್ಕೆ ಹೋಗ್ತಾನೆ, ಮತ್ತೆ ಹಿಂಬಾಲು ಪಡ್ತಾಳೆ. ಆವಾಗ ಏನು ಮಾಡ್ತಾನೆ, ಇದೇನು ಮತ್ತೆ ಬರ್ತಾ ಇದೆಯಲ್ಲ, ಇನ್ನೇನು ಬೇಕು ನಿನಗೆ, ಇನ್ನೊಂದು ವರ ಕೇಳು ಅಂತ ಕೇಳಿದಾಗ ನಮ್ಮ ಅತ್ತೆ ಮಾವಂತ ಕಳೆದುಕೊಂಡಿರುವಂಥ ಸಾಮ್ರಾಜ್ಯವನ್ನೆಲ್ಲ ಹಿಂತಿರುಗಿಸುವಂಥ